Hello friends, welcome to my channel and this is Kiran Potina. See, ಈ ವಿಡಿಯೋದಲ್ಲಿ ಸೆಕೆಂಡ್ PC ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ 1 ಮಾರ್ಕ್ ಕ್ವೆಶ್ಚನ್ಸ್ ಯಾವ ತರ ಬರುತ್ತೆ ಅಂತ ಅನ್ನೋದು ಡಿಸ್ಕಸ್ ಮಾಡೋಣ. See, ನೀವು ಮುಂಚೆ ಪ್ರಿವಿಯಸ್ ವಿಡಿಯೋ ನೋಡಿದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟಾಪಿಕ್ ಎರಡು ವಿಡಿಯೋಸ್ ಮಾಡಿದ್ವಿ. ಒಂದು MCQ 1 ಅಂತ ಒಂದು ವಿಡಿಯೋ, ಇನ್ನೊಂದು MCQ 2 ಅಂತ ಇನ್ನೊಂದು ವಿಡಿಯೋ. ಅಂದ್ರೆ ರಿಲೇಷನ್ಸ್ ಫಂಕ್ಷನ್ಸ್ ಇಂದ ಎರಡು 1 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. ಆ ಎರಡು ಕೂಡ MCQs ಇಂದ ಆಗೋದ್ರಿಂದ ಸೊ MCQ 1 ಅಂತ ಒಂದು ಕ್ವೆಶ್ಚನ್, MCQ 2 ಅಂತ. MCQ 1 ಅಂದ್ರೆ ರಿಲೇಷನ್ಸ್ ಬೇಸ್ಡ್, MCQ 2 ಅಂದ್ರೆ ಫಂಕ್ಷನ್ಸ್ ಬೇಸ್ಡ್. ಸೊ ಎರಡು ವಿಡಿಯೋ ಬಿಟ್ಟಿದ್ರಿ. ಸೊ ಇನ್ನು ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಫಸ್ಟ್ ಆ ಎರಡು ವಿಡಿಯೋಸ್ ಕೂಡ ನೋಡಿ. ನೆಕ್ಸ್ಟ್ ಈಗ ITFಗೆ ಬಂದ್ರೆ ಸೊ ITF ವೇಟೇಜ್ ಕೂಡ ಎರಡು ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ITF ಇಂದ ಕೂಡ ಎರಡು ಕ್ವೆಶ್ಚನ್ ಇದೆ. ಒಂದು MCQ ಬರುತ್ತೆ, ಸೊ ಇನ್ನೊಂದು ಕ್ವೆಶ್ಚನ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕ್ವೆಶ್ಚನ್ ಬರುತ್ತೆ. ಸೊ ಅಂದ್ರೆ ಈ ಎರಡು ಚಾಪ್ಟರ್ ನೀವು ಪ್ರಿಪೇರ್ ಆಗಿದ್ರೆ ಟೋಟಲ್ 4 1 ಮಾರ್ಕ್ ಕ್ವೆಶ್ಚನ್ಸ್ ಅಟೆಂಡ್ ಮಾಡ್ಬೋದು. ಹೇಳಿದ್ನಲ್ಲ, ರಿಲೇಷನ್ಸ್ ಫಂಕ್ಷನ್ಸ್ ಇಂದ ಎರಡು MCQs ಬರುತ್ತೆ, ITF ಇಂದ ಒಂದು MCQ, ಒಂದು ಫಿಲ್ಲಿಂಗ್ ದ ಬ್ಲಾಂಕ್ಸ್. ಸೊ ನಿಮಗೆ ಈ ವಿಡಿಯೋದಲ್ಲಿ ITF ಇಂದ ಒಂದು MCQ ಯಾವ ತರ ಕ್ವೆಶ್ಚನ್ ಬರುತ್ತೆ, ಅದೇ ತರ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕೂಡ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅಂತ ಇವಾಗ ಸಾಲ್ವ್ ಮಾಡಿ ನೋಡೋಣ. ಸೊ ಇನ್ನೊಂದು, ಈ ITF ಇಂದ ಈ 1 ಮಾರ್ಕ್ MCQ ಕೂಡ ಡ್ಯಾಮ್ ಶ್ಯೂರ್ ಫಿಕ್ಸ್ಡ್ ಕ್ವೆಶ್ಚನ್ ಇರುತ್ತೆ. ಸೊ ಆ ಕ್ವೆಶ್ಚನ್ ಏನಂದ್ರೆ, ಸೊ ಒಂದ್ಸಲ ಈ ಕ್ವೆಶ್ಚನ್ಸ್ ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು. ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ದಿ ಡೊಮೈನ್ ಆಫ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ದಿ ಡೊಮೈನ್ ಆಫ್, ಈ ತರ ಇರುತ್ತೆ ಕ್ವೆಶ್ಚನ್ಸ್. ಸೊ ಆಕ್ಚುಲಿ ಈಗ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಏನು, ಡೊಮೈನ್ ಅಂತ ಅಂದ್ರೆ ಏನಂದ್ರೆ, ಸೊ ಅದಕ್ಕೆ ಒಂದು ಶೀಟ್ ಇರುತ್ತೆ, ಅದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡೊಮೈನ್ ಅಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಬಟ್ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಟೋಟಲ್ ಈ 12 ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಂಡಿದ್ರೆ ಸೊ ಫೈನಲ್ ಎಕ್ಸಾಮ್ಗೆ ಒಂದು MCQ ಕ್ವೆಶ್ಚನ್ ಅಂತೂ ಬರುತ್ತೆ. ಸೊ ಅದು ಯಾವ ಥರ ಅಂದರೆ, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಕೇಳ್ತಾರೆ, ಅವಾಗ -1 to 1 ಕ್ಲೋಸ್ ಬ್ರಾಕೆಟ್ ಆಗುತ್ತೆ. ಅದೇ ಥರ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಕೇಳಿದ್ರೆ R ಅಂತ ಬರಬೇಕು. ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ -1 to 1. ಸೊ ಈ ಥರ. ಅದೇ ಥರ ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ -π/2, π/2. ಜಸ್ಟ್ ಈ 12 ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ ಕ್ವೆಶ್ಚನ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಸ್ಕೋರ್ ಮಾಡ್ಬೋದು ಕೂಡ. ಇನ್ನೊಂದು, ಬಟ್ ಈಗ ಕ್ವೆಶ್ಚನ್ಸಲ್ಲಿ ನೋಡಿದರೆ ಫಸ್ಟ್ ಒನ್ ಲೈಕ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಇದೆ. ಬಟ್ ಈ ಟೇಬಲಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಇಲ್ಲಿಲ್ಲ, ಓನ್ಲಿ ಡೊಮೈನು, ರೇಂಜ್, ಸೈನ್ ಇನ್ವರ್ಸ್ ಈ ಥರ ಇದೆ. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದರೆ ಏನಂದರೆ, ಸೊ ಈ ರೇಂಜ್ ಇದೆಯಲ್ಲ, ಆ ರೇಂಜ್ಗೆ ಇನ್ನೊಂದು ನೇಮೇ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೂಡ ಕರೀತಾರೆ. ಅಂದರೆ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ -π/2, π/2 ಕ್ಲೋಸ್ ಬ್ರಾಕೆಟ್. ಅದೇ ಥರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೂ ಕೂಡ -π/2, π/2. ಸೊ ಇದೇ ಥರ ಅವರು ಡೊಮೈನ್ ಆದರೂ ಕೇಳ್ತಾರೆ, ರೇಂಜ್ ಆದರೂ ಕೇಳ್ಬೋದು. ಸೊ ಈ ಟೇಬಲ್ನ ಬೇಕಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಸಿಗುತ್ತೆ, ನಿಮ್ಮ ಕ್ಲಾಸಸ್ ನೋಟ್ಸಲ್ಲಿ ಇರುತ್ತೆ. ಇಲ್ಲಾಂದರೆ ಇದನ್ನೇ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ 12 ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ ಗೈಸ್, ಒಂದು ಕ್ವೆಶ್ಚನ್ ಅಂತೂ ಪಕ್ಕ ಬರುತ್ತೆ. ಸೊ ಇದ್ರ ಮೇಲೆ ಕ್ವೆಶ್ಚನ್ಸ್ ಯಾವ ಥರ ಇರುತ್ತೆ ಅಂತ ಒಂದ್ಸಲ ನೋಡೋಣ. ಓಕೆ, ಸೊ ಇದು ಟೇಬಲ್ ಕೂಡ ತೋರಿಸ್ತೀನಿ, ನೀವೇ ಆನ್ಸರ್ಸ್ ಡೈರೆಕ್ಟಾಗಿ ಹೇಳ್ಬೋದು. ಫಸ್ಟ್ ಒನ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ f(x) = ಸೈನ್ ಇನ್ವರ್ಸ್ ಎಕ್ಸ್. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದರೆ ಯಾವುದು? ರೇಂಜ್. ಸೊ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು? -π/2, π/2. ಸೊ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೀವು ಯಾವುದೇ ಸಿಂಪ್ಲಿಫಿಕೇಶನ್ ಕೂಡ ಮಾಡೋದೇ ಬೇಕಿಲ್ಲ, ಜಸ್ಟ್ ನಿಮ್ಮ ಮೆಮೊರಿ ಪವರಿಂದ ಕೂಡ ಅದು ಬರಿಬೋದು. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಕ್ವೆಶ್ಚನ್ ನೋಡಿದರೆ, ಡೊಮೈನ್ ಆಫ್ ಸೈನ್ ಇನ್ವರ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ -1, 1. ಸೊ ಈಗ ಇದ್ರ ರಿಲೇಟೆಡ್ ಕ್ವೆಶ್ಚನ್ಸ್ ಮಾಡಿದ ಮೇಲೆ ಸೊ ಈ ಟೇಬಲ್ನ ನಾವು ನೆನ್ಪಿಟ್ಕೊಳೋದು ಹೇಗೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ನೆಕ್ಸ್ಟ್, ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ 0, π. ಸೊ 0, π ಕ್ಲೋಸ್ ಬ್ರಾಕೆಟ್. ಅದೇ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ -1, 1. ನೆಕ್ಸ್ಟ್, ಸೊ ಆ ಟೇಬಲ್ ನೋಡಿಕೊಂಡು ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಇದು -π/2, π/2 ಓಪನ್ ಬ್ರಾಕೆಟ್. ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ R. R ಅಂದರೆ -∞. ಸೊ ಇವಾಗ ಈ ವ್ಯಾಲ್ಯೂಸ್ನ ಹೇಗೆ ನೆನ್ಪಿಟ್ಕೋಬೇಕಂತ ಹೇಳ್ತೇನೆ ನೋಡಿ. ಫಸ್ಟ್ ಆಸ್ ಯೂಶುವಲ್ ಫಂಕ್ಷನ್ಸ್ ಬರ್ಕೋಬೇಕು. ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್. ಅದೇ ಥರ ಅದರ ರೆಸಿಪ್ರೋಕಲ್ಸ್. ಓಕೆ, ಲೈಕ್ ಕಾಟ್ ಇನ್ವರ್ಸ್ ಎಕ್ಸ್ ಆಗಲಿ. ನೆಕ್ಸ್ಟ್ ಸೈನ್ ಇನ್ವರ್ಸ್ ಅಂದರೆ
ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಅಂದರೆ ಇದು ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಒಂದು ಡೊಮೈನ್, ಇನ್ನೊಂದು ರೇಂಜ್. ರೇಂಜ್ ಇಲ್ಲ ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೂಡ ಕರಿಬೋದು. ಈಗ ಫಸ್ಟ್ ಈ ಥರ ನಾನು ಈಗ ಬರಿತೀನಲ್ಲ ಅದೇ ಆರ್ಡ್ರಲ್ಲಿ ನೀವು ನೆನ್ಪಿಟ್ಕೊಂಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ. ಫಸ್ಟ್ ಸೈನ್ ಇನ್ವರ್ಸ್ ಎಕ್ಸ್ ಡೊಮೈನ್ ಏನಂದರೆ -1,1 ಕ್ಲೋಸ್ ಬ್ರಾಕೆಟ್. ಅದೇ ಥರ ಕಾಸ್ ಇನ್ವರ್ಸ್ ಎಕ್ಸ್ ಕೂಡ ಸೇಮ್ -1,1. ಇದು -1,1 -1,1 ಕ್ಲೋಸ್ ಬ್ರಾಕೆಟ್ಸ್. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಎಕ್ಸ್ ನೋಡಿದರೆ ಅದು R. ಓಕೆ, ಅದೇ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ R- of -1,1 R- of -1,1. ಸೊ ಈ ಆರ್ಡರ್ನ ನೀವು ನೆನ್ಪಿಟ್ಕೊಳ್ಳಿ. ಫಸ್ಟ್ -1,1 -1,1 ಕ್ಲೋಸ್ ಬ್ರಾಕೆಟ್ R R of -1,1 R- of -1,1, ಬಟ್ ಇವು ಮಾತ್ರ ಓಪನ್ ಬ್ರಾಕೆಟ್ಸ್. ಓಕೆ, ನೆಕ್ಸ್ಟ್ ಅದೇ ರೇಂಜ್ ಬಂದರೆ ಸೈನ್ ಇನ್ವರ್ಸ್ ರೇಂಜ್ -π/2, π/2. ಕಾಸ್ ಇನ್ವರ್ಸ್ ರೇಂಜ್ 0, π. ಓಕೆ, -π/2, π/2, 0, π ಎರಡು ಕೂಡ ಕ್ಲೋಸ್ ಇಂಟರ್ವಲ್ ಬರುತ್ತೆ ಬ್ರಾಕೆಟ್ಸ್. ಕ್ಲೋಸ್ ಇಂಟರ್ವಲ್ ಅಂದರೆ ಈ ಥರ ಸ್ಕ್ವೇರ್ ಬ್ರಾಕೆಟ್ಸ್. ನೆಕ್ಸ್ಟ್ ಅದೇ ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ನೋಡಿದ್ರೆ ಟ್ಯಾನ್ ಇನ್ವರ್ಸ್ ಇದು ಕೂಡ -π/2, π/2, 0, π. ಸೇಮ್ ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಥರನೇ ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಥರ ಕೂಡ. ಬಟ್ ಇದರಲ್ಲಿ ಏನಂದರೆ ಈ ಎರಡು ಕೂಡ ಓಪನ್ ಬ್ರಾಕೆಟ್ ಬರುತ್ತೆ. ಓಪನ್ ಬ್ರಾಕೆಟ್ ಅಂದರೆ ಜನರಲ್ ಆರ್ಡರ್ ಪೇರ್ ಯೂಸ್ ಮಾಡ್ತೀವಲ್ಲ ಅದೇ ಥರ. ಫಸ್ಟ್ ಎರಡು ಮಾತ್ರ ಕ್ಲೋಸು, ಸೆಕೆಂಡ್ ಎರಡು ಮಾತ್ರ ಓಪನ್ ಬ್ರಾಕೆಟ್. ನೆಕ್ಸ್ಟ್ ಕೊಸಿಕೆಂಟ್ ಇನ್ವರ್ಸು ಸೀಕೆಂಟ್ ಇನ್ವರ್ಸ್ ಅಬ್ಸರ್ವ್ ಮಾಡಿದ್ರೆ ಕೊಸಿಕೆಂಟ್ ಇನ್ವರ್ಸ್ ಸೈನ್ ಇನ್ವರ್ಸ್ಗೆ ರಿಲೇಟೆಡ್ ಅಲ್ಲ. ಸೊ ಇದೇನಾಗುತ್ತೆ -π/2, π/2. ಸೀಕೆಂಟ್ ಇನ್ವರ್ಸ್ ಏನಾಗುತ್ತೆ 0, π. ಸೇಮ್ ಆಸ್ ಲೈಕ್ ಸೈನ್ ಇನ್ವರ್ಸ್ ಕೊಸಿಕೆಂಟ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಥರನೇ ಇವು ಕೂಡ. ಬಟ್ ಏನಂದರೆ -π/2, π/2 ಬಟ್ ಎಕ್ಸೆಪ್ಟ್ 0. ಇದು 0, π ಎಕ್ಸೆಪ್ಟ್ π/2. ಓಕೆ, ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿದ್ರೆ 1 ಮಾರ್ಕ್ ಹೇಳ್ತೀನಲ್ಲ 1 ಮಾರ್ಕ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನೊಂದು ಏನಂದರೆ ಈ ಡೊಮೈನು ರೇಂಜ್ ಇವೆಲ್ಲ ಕೂಡ ಈ ಥರ MCQs ಬರೋದ್ರಿಂದ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದು ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಈ ಕ್ವೆಶನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ದಿ ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ಸೊ ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ ಏನು? R. ಓಕೆ, ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ R. R ಅಂದ್ರೆ ಏನು? ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ನ ನಾವು ಈ ಥರ ಕೂಡ ರಿಪ್ರೆಸೆಂಟ್ ಮಾಡ್ಬೋದು -∞ ಅಂತ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಏನು? ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ಹೇಳಿದ್ನಲ್ಲ ಸೈನ್ ಇನ್ವರ್ಸ್ ಅಂದರೆ -π/2, π/2 ಸ್ಕ್ವೇರ್. ಕಾಸ್ ಇನ್ವರ್ಸ್ ಅಂದರೆ 0, π. ಟ್ಯಾನ್ ಇನ್ವರ್ಸ್ ಅಂದರೆ ಸೇಮ್ ಮತ್ತೆ -π/2, π/2. ಓಕೆ, ಓಪನ್ ಬ್ರಾಕೆಟ್. ನೆಕ್ಸ್ಟ್ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ ಇದು ಕಾಸ್ಗೆ ರಿಲೇಟೆಡ್. ಕಾಸ್ ರೇಂಜ್ ಏನು 0, π. ಸೊ ಸೇಮ್ 0, π ಬಟ್ ಎಕ್ಸೆಪ್ಟ್ π/2 ಸೀಕೆಂಟ್ ಇನ್ವರ್ಸ್ಗೆ. ನೆಕ್ಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸಾರಿ, ಇದು ರೇಂಜ್ ಆಗಿದ್ರು ಈ ಕಡೆ ನೋಡಿ, ಇದು ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದರೆ 0, π -π/2. ಅದೇ ಥರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಎರಡು ಕೂಡ ಒಂದೇ, ಅದು 0, π ಸೆಟ್ π/2. ಕೆಲವೊಂದು ಸಲ ಈ ಥರ ಸೆಟ್ ಥರ ಬರೀತಾರೆ, ಕೆಲವೊಂದು ಸಲ ಬರೆಯಲ್ಲ. ಇನ್ ಕೇಸ್ ಆಪ್ಷನಲ್ಲಿ ಈ ಥರ ಲೈಕ್ 0, π -π/2 ಒಂದು, 0, π ಮೈನಸ್ ಸೆಟ್ π/2. ಇನ್ ಕೇಸ್ ಎರಡು ಆಪ್ಷನ್ಸ್ ಈ ಥರ ಇದ್ದರೆ ಅವಾಗ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಆ ಥರ ಇಲ್ಲ ಅಂದರೆ ಇದು ಕೂಡ ಕರೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ ಸೈನ್ ಇನ್ವರ್ಸ್ಗೆ ರಿಲೇಟೆಡ್. ಸೊ -π/2, π/2 ಮೈನಸ್ ಸೆಟ್ 0. ಓಕೆ, ಇದು ಕ್ಲೋಸ್ ಬ್ರಾಕೆಟ್ ಮೈನಸ್ ಸೆಟ್ 0. ನೆಕ್ಸ್ಟ್ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ R- of -1, 1. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡು ಕೂಡ R- of -1, 1 ಇದೆ. ಬಟ್ ಇದು ಕ್ಲೋಸ್ ಬ್ರಾಕೆಟ್ ಇದೆ, ಇದು ಓಪನ್ ಬ್ರಾಕೆಟ್ ಇದೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾವುದು ಕ್ಲೋಸ್ ಬ್ರಾಕೆಟ್ ಬರುತ್ತೆ, ಯಾವುದು ಓಪನ್ ಬ್ರಾಕೆಟ್ ಅನ್ನೋದು ಕೂಡ. ಓಕೆ, ಸೊ ಈ ಥರ ಕ್ವೆಶನ್ಸ್ ನಮಗೆ MCQs ಅಲ್ಲಿ ಬರುತ್ತೆ. ಓಕೆನಾ? ಸೊ ಇಷ್ಟು ತನಕ ಏನು ಮಾಡಿದೆವು? ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇಲ್ಲಿ ನೋಡಿದರೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ITF ಇಂದ 2 1 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ 2 1 ಮಾರ್ಕ್ ಕ್ವೆಶನ್ಸ್, ಅದರಲ್ಲಿ ಒಂದು MCQ, ಇನ್ನೊಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಸೊ ಇದರಲ್ಲಿ MCQs ಈ ಥರ ಬರುತ್ತೆ. ಸೊ ಈಗ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವೆಶನ್ ಯಾವ ಥರ ಇರುತ್ತೆ ಅಂದರೆ ನೋಡಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವೆಶನ್ ಆ್ಯಕ್ಚುಲಿ ಈ ಥರ ಇರುತ್ತೆ. ಬಟ್ ಅದಕ್ಕೆ ನಾನು ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ನಿಮಗೂ ಜಸ್ಟ್ ಗೆಸ್ ಮಾಡ್ಬೋದಂತ.
ಸೊ ಫಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -1/2, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -1/2. ಸೊ ಕ್ವಶನ್ಸ್ ಈ ತರ ಇರುತ್ತೆ. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಏನು, ನಾವು ರೇಂಜ್ ಅಂತ ಅನ್ಕೊಂಡಿದ್ದಲ್ಲ. ಸೊ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ ನಮಗೆ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಇವೆಲ್ಲ ನಮಗೆ ಒಂದು ಟೇಬಲ್ ಇದೆ. ಸೊ ಈ ತರ ಬರಿಬಹುದು. ಬಟ್ ಇದಕ್ಕೂ ಆ ಪ್ರಾಬ್ಲಮ್ಸ್ಗೂ ಡಿಫ್ರೆಂಟ್ ಏನಂದ್ರೆ ಇವೆಲ್ಲ ಕೂಡ ಕಾಸ್ ಇನ್ವರ್ಸ್ ಎಕ್ಸ್ ಅಲ್ಲೇ ಇರುತ್ತೆ. ಬಟ್ ಈ ಕಡೆ ಹಂಗೆಲ್ಲ ವ್ಯಾಲ್ಯೂಸ್ ಇರುತ್ತೆ. ಸೊ ಆ ವ್ಯಾಲ್ಯೂಸ್ನ ಫಸ್ಟ್ ನಾವು ಸಿಂಪ್ಲಿಫೈ ಮಾಡಿ ಆಮೇಲೆ ಆ ಪ್ರಿನ್ಸಿಪಲ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್ ಇವೆಲ್ಲದಕ್ಕೂ ಕೂಡ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ. ಆ ಪ್ರಾಪರ್ಟೀಸ್ನ ನೀವು ನೆನ್ಪು ಮಾಡ್ಕೊಂಡಿದ್ರೆ ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ ಪ್ರಾಪರ್ಟೀಸ್ ಏನಂದ್ರೆ ಸೈನ್ ಇನ್ವರ್ಸ್ ಆಫ್ -x, ಕಾಸ್ ಇನ್ವರ್ಸ್ ಆಫ್ -x, ಟ್ಯಾನ್ ಇನ್ವರ್ಸ್ ಆಫ್ -x. ಓಕೆ, ಸೊ ಅದೇ ತರ ಕೊಸಿಕೆಂಟ್ ಇನ್ವರ್ಸ್ ಆಫ್ -x, ಸೀಕೆಂಟ್ ಇನ್ವರ್ಸ್ ಆಫ್ -x, ಕಾಟ್ ಇನ್ವರ್ಸ್ ಆಫ್ -x. ಈ ಎಲ್ಲ ಫಂಕ್ಷನ್ಸ್ ಅಲ್ಲಿ ಕೂಡ -x ಅನ್ನೋದು ಇದಾಗ, ಓಕೆ, ಸೈನ್ ಇನ್ವರ್ಸ್ ಆಫ್ -x, ಕಾಸ್ ಇನ್ವರ್ಸ್ ಆಫ್ -x ಈ ತರ ಇದ್ದಾಗ ಕೇವಲ ಸೈನ್ ಇನ್ವರ್ಸ್ x, ಓಕೆ, ಟ್ಯಾನ್ ಇನ್ವರ್ಸ್ x, ಕೊಸಿಕೆಂಟ್ ಇನ್ವರ್ಸ್ x ಈ ಮೂರು ಮಾತ್ರ, ಇದು ಮೂರು ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ ಇದು ಮೈನಸ್ ಸೈನ್ ಇನ್ವರ್ಸ್ x ಆಗುತ್ತೆ, ಮೈನಸ್ ಟ್ಯಾನ್ ಇನ್ವರ್ಸ್ x ಆಗುತ್ತೆ, ಮೈನಸ್ ಕೊಸಿಕೆಂಟ್ ಇನ್ವರ್ಸ್ x ಆಗುತ್ತೆ. ಈ ಮೂರು ಫಂಕ್ಷನ್ಸ್ ಅಲ್ಲಿ -x ಇದ್ರೆ ಮಾತ್ರ ಇವು ಮೈನಸ್ ಆಗುತ್ತೆ. ಬಟ್ ಅದೇ ರಿಮೈನಿಂಗ್ ಕಾಸ್ ಇನ್ವರ್ಸ್ ಆಫ್ -x, ಸೀಕೆಂಟ್ ಇನ್ವರ್ಸ್ ಆಫ್ -x, ಕಾಟ್ ಇನ್ವರ್ಸ್ ಆಫ್ -x, ಅದೇ ಈ ಮೂರು ಫಂಕ್ಷನ್ಸ್ಗೂ ಮೈನಸ್ ಇದ್ದಿದ್ರೆ ಆಂಗಲ್ಸ್ ಅಲ್ಲಿ ಅವಾಗ ಯಾವ ತರ ಬರಬೇಕಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಅಂತ, ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ, ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ x ಅಂತ. ಓಕೆ, ಸೊ ಈ ಮೂರು ಫಂಕ್ಷನ್ಸ್ ಬಂದ್ರೆ ಪೈ ಮೈನಸ್ ಬರಿಬೇಕು. ಇಲ್ಲ ಫಸ್ಟ್ ನಾನು ಆರೋ ಮಾರ್ಕ್ಸ್ ಇಟ್ಟಿದ್ನಲ್ಲ ಆ ತರ ಬಂದ್ರೆ ಮಾತ್ರ ನಾವು ಮೈನಸ್ ಸೈನ್ ಇನ್ವರ್ಸ್ ಈ ತರ ಬರಿಬೇಕು. ಸೊ ಅಟ್ ಲೀಸ್ಟ್ ಈ ಪ್ರಾಪರ್ಟೀಸ್ ನೆನಪಿದ್ರೆ ಸೊ ಈ 1 ಮಾರ್ಕ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕ್ವಶನ್ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಓಕೆ, ಈಗ ನೋಡಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -1/2 ಇದೆ ಅಂದ್ರೆ ಇದು ಮೈನಸ್ ಅಲ್ಲಿ ಇದೆ ಸೈನ್ ಇನ್ವರ್ಸ್. ಅವಾಗ ಯಾವ ತರ ಬರಬೇಕು, ಮೈನಸ್ ಸೈನ್ ಇನ್ವರ್ಸ್ x ತಾನೆ. ಸೊ ಸೈನ್ ಇನ್ವರ್ಸ್ ಆಫ್ -1/2 ಯಾವ ತರ ಬರೀತೀವಿ, ಮೈನಸ್ ಸೈನ್ ಇನ್ವರ್ಸ್ ಆಫ್ 1/2 ಅಲ್ವಾ. ಈಗ ಮೈನಸ್ ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ ಸೈನ್ ಅಲ್ಲಿ 1/2 ಯಾವಾಗ ಬರುತ್ತೆ, 30 ಡಿಗ್ರೀಸ್ ತಾನೆ, ಅಂದ್ರೆ -π/6. ಸೊ ಆನ್ಸರ್ ಇಸ್ ಆಪ್ಷನ್ ಎ -π/6. ಸೊ ಈ ತರ ಬರೀಬೇಕು. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಇದ್ರೆ ಮೈನಸ್ ಸೈನ್ ಇನ್ವರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕಾಸ್ ಇನ್ವರ್ಸ್ ಆಫ್ -x ತರ ಇದೆ. ಕಾಸ್ ಇನ್ವರ್ಸ್ ಆಫ್ -x ಇದ್ರೆ ಫಾರ್ಮುಲಾ ಏನು, ಪೈ ಮೈನಸ್ ಕಾಸ್ ಇನ್ವರ್ಸ್ x ತಾನೆ, ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಅಂದ್ರೆ ಏನಿಲ್ಲಿ 1/2. ಸೊ ಪೈ ಮೈನಸ್ ಕಾಸ್ ಅಲ್ಲಿ 1/2 ಯಾವಾಗ ಬರುತ್ತೆ, 60 ಡಿಗ್ರೀಸ್ ಅಂದ್ರೆ π/3. ಪೈ ಮೈನಸ್ π/3 ಮಾಡಿದ್ರೆ 2π/3, LCM 3π - π 2π/3. ಸೊ ಇದ್ರ ಆನ್ಸರ್ 2π/3. ಇಷ್ಟೇ ಸಿಂಪಲ್. ನಿಮಗೆ ಈ ಪ್ರಾಪರ್ಟೀಸ್ ನೆನಪಿದ್ರೆ ಫಾರ್ಮುಲಾ ಅಪ್ಲೈ ಮಾಡಿ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಅಂದ್ರೆ ಕಾಸ್ 30 ಎಷ್ಟು ಬರುತ್ತೆ, ಕಾಸ್ 60 ಎಷ್ಟು ಬರುತ್ತೆ, ಈ ವ್ಯಾಲ್ಯೂಸ್ ನೆನಪಿದ್ರೆ ಸಾಕು. ನೆಕ್ಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ -√2. ಇದು ಕೊಸಿಕೆಂಟ್ ಇನ್ವರ್ಸ್ ಇದೆ ಅಂದ್ರೆ ಏನು, ಮೈನಸ್ ಕೊಸಿಕೆಂಟ್ ಇನ್ವರ್ಸ್. ಸೊ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ √2. ಈಗ ಮೈನಸ್ ಕೊಸಿಕೆಂಟ್ ಅಲ್ಲಿ √2 ಯಾವಾಗ ಬರುತ್ತೆ, 45 ಡಿಗ್ರೀಸ್. ಯಾಕಂದ್ರೆ ಸೈನ್ 45 ಡಿಗ್ರೀಸ್ ಎಷ್ಟು, 1/√2. ಅದು ರೆಸಿಪ್ರೋಕ್ಲೆ ಕೊಸಿಕೆಂಟ್ ತಾನೆ. ಸೊ ಕೊಸಿಕೆಂಟ್ ಅಲ್ಲಿ √2 ಯಾವಾಗ ಬರುತ್ತೆ, π/4, -π/4. ನೆಕ್ಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ -1. ಸೊ ಇದು ಟ್ಯಾನ್ ಇನ್ವರ್ಸ್ ಆಫ್ -x ಫಾರ್ಮುಲಾ ಅಂದ್ರೆ ಏನು, ಮೈನಸ್ ಟ್ಯಾನ್ ಇನ್ವರ್ಸ್ x ತಾನೆ. ಸೊ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ x ಅಂದ್ರೆ 1. ಸೊ ಮೈನಸ್ ಟ್ಯಾನ್ ಅಲ್ಲಿ 1 ಯಾವಾಗ ಬರುತ್ತೆ, ಇದು ಕೂಡ 45 ಡಿಗ್ರೀಸ್. ಸೊ -π/4 ಆನ್ಸರ್. ನೋಡಿ ಇಷ್ಟೇ ಸಿಂಪಲ್. ನೆಕ್ಸ್ಟ್ ಸೊ ಇನ್ನು ಕೆಲವೊಂದು ಕ್ವಶನ್ಸ್ ಇದಾವೆ ಅಂದ್ರೆ ಇನ್ ಕೇಸ್ ಇವೆಲ್ಲ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ವೆಯ್ಟೇಜ್ ಅವ್ರು ಕೊಟ್ಟಿದ್ರೆ. ಬಟ್ ಕೆಲವೊಂದು ಕ್ವಶನ್ಸ್ ಸ್ವಲ್ಪ ಏನಾದರೂ ಕ್ವಶನ್ ಪೇಪರ್ ಟ್ವಿಸ್ಟ್ ಮಾಡಬೇಕಂತ ಅನ್ಕೊಂಡಿದ್ರೆ ಇನ್ನೂ ಕ್ವಶನ್ಸ್ ಯಾವ ಥರ ಕೊಡ್ಬೋದು ಅಂತ ನಾನು ಈ ವಿಡಿಯೋ ಲಾಸ್ಟ್ಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ದಯವಿಟ್ಟು ಲಾಸ್ಟ್ ತನಕ ನೋಡಿದರೆ ಸೊ ಈ ITF ಇಂದ 2 ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/2. ಮುಂಚೆ ಓನ್ಲಿ ಒಂದೊಂದು ಫಂಕ್ಷನ್ಸ್ ನೋಡಿದ್ವಿ. ಬಟ್ ಇವಾಗ ಈ ತರ ಒಂದು ಸಮ್ ಆಫ್ 3 ಫಂಕ್ಷನ್ಸ್ 2 ಫಂಕ್ಷನ್ಸ್ ಈ ತರ ಕೂಡ ಕೇಳ್ಬೋದು. ಈಗ ಫಸ್ಟ್ ಒನ್ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಟ್ಯಾನ್ ಅಲ್ಲಿ 1 ಯಾವಾಗ ಬರುತ್ತೆ, π/4 ಕರೆಕ್ಟ್ ಅಲ್ಲ, ಪ್ಲಸ್
ಬಟ್ ಇದು ಮಾತ್ರ ಯಾವ ತರ ಇದೆ, ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಲ್ಲ. ಸೊ ಅದೇ ತರ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ 1/2 ಪ್ಲಸ್ ಇದು ಯಾವ ತರ ಇದೆ, ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಪ್ಲಸ್ ಅಲ್ಲ, ಇದು ಏನಾಗುತ್ತೆ ಮೈನಸ್ ಸೈನ್ ಇನ್ವರ್ಸ್ ಆಫ್ 1/2 ಆಗುತ್ತೆ. ಸೊ ಇದೆಷ್ಟು π/4 ಪ್ಲಸ್ ಪೈ ಮೈನಸ್ ಕಾಸ್ ಅಲ್ಲಿ 1/2 ಯಾವಾಗ 60 ಡಿಗ್ರೀಸ್, π/3 ಮೈನಸ್ ಸೈನ್ ಅಲ್ಲಿ 1/2 ಯಾವಾಗ 30 ಡಿಗ್ರೀಸ್ ಅಂದ್ರೆ π/6. ಇವಾಗ π/4 ಪ್ಲಸ್ ಮೈನಸ್ 60 ಮೈನಸ್ 30 ಅಂದ್ರೆ ಮೈನಸ್ 90 ಅಂದ್ರೆ ಪೈ ಮೈನಸ್ π/2. ಪೈ ಮೈನಸ್ π/2 ಅಂದ್ರೆ ಇದು π/4 ಪ್ಲಸ್ ಪೈ ಮೈನಸ್ π/2 ಅಂದ್ರೆ ಇದು π/2. π/4 ಅಂದ್ರೆ 45, π/2 ಅಂದ್ರೆ 90. 90 ಪ್ಲಸ್ 45 135 ಡಿಗ್ರೀಸ್. 135 ಡಿಗ್ರೀಸ್ ನಾವು 3π/4 ಅಂತ ಕರಿತೀವಿ. ಇಲ್ಲ ಅಂದ್ರೆ ನೀವು LCM ತಗೊಂಡಾದ್ರೂ ಇದು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ √3. ಟ್ಯಾನ್ ಇನ್ವರ್ಸ್ ಆಫ್ √3 ಅಂದ್ರೆ ಟ್ಯಾನ್ ಅಲ್ಲಿ √3 ಯಾವಾಗ ಬರುತ್ತೆ 60 ಡಿಗ್ರೀಸ್ ಅಂದ್ರೆ π/3 ಪ್ಲಸ್ ಸೀಕೆಂಟ್ ಇನ್ವರ್ಸ್ ಆಫ್ -2. ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಫಾರ್ಮುಲಾ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್. ಸೊ ಅದೇ ತರ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ 2. ಸೊ π/3 ಪ್ಲಸ್ ಪೈ ಮೈನಸ್ ಸೀಕೆಂಟ್ ಅಲ್ಲಿ 1/2 ಯಾವಾಗ ಬರುತ್ತೆ, ಸಾರಿ 2 ಯಾವಾಗ ಬರುತ್ತೆ, ಕಾಸ್ 60 ಡಿಗ್ರೀಸ್ ಇಸ್ 1/2. ಓಕೆ, ಕಾಸ್ π/3 ಅಂದ್ರೆ 60, ಕಾಸ್ 60 ಅಂದ್ರೆ 1/2. ಬಟ್ ಸೀಕೆಂಟ್ ಅಂದ್ರೆ ರೆಸಿಪ್ರೋಕಲ್ ಅಲ್ಲ, ಸೊ ಅವಾಗ ಇದೇನಾಗುತ್ತೆ ಸೀಕೆಂಟ್ 60 ಆಗುತ್ತೆ ಅಂದ್ರೆ ಇದು π/3. ಸೊ π/3 ಮೈನಸ್ π/3 ಕ್ಯಾನ್ಸಲ್, ಅದ್ರ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಪೈ ಆಗುತ್ತೆ. ಸೊ ಆಪ್ಷನ್ ಎ. ಓಕೆ, ಸೊ ಇವಾಗ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಸೆಕೆಂಡ್ ಪಿಗೆ ಸಂಬಂಧಪಟ್ಟಿದ ಎಲ್ಲ ವೀಡಿಯೋಸ್ ಅಂದರೆ 1 ಮಾರ್ಕ್ ಆಗಲಿ 2 ಮಾರ್ಕ್ ಆಗಲಿ 3 ಮಾರ್ಕ್ಸ್ ಆಗಲಿ, ಅದೇ ಥರ ನಿಮ್ಗೆ ಏನಾದರೂ ಸ್ಪೆಷಲಾಗಿ ಒಂದು ಚಾಪ್ಟರ್ ಡೌಟ್ಸ್ ಏನಾದರೂ ಇರಲಿ, ಇಲ್ಲ ಪರ್ಟಿಕ್ಯುಲರ್ ಕ್ವಶನ್ಸು ಇಲ್ಲ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮಾಡೆಲ್ಸು ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ದಯವಿಟ್ಟು ನಿಮಗೆ ಆ ಡೌಟ್ ಕ್ಲಾರಿಫಿಕೇಷನ್ ಅನ್ನೋದು ಸಿಗುತ್ತೆ. ಇನ್ನೊಂದು ನಿಮಗೆ ಫ್ರೀಯಾಗಿ ಬೋರ್ಡ್ ಎಕ್ಸಾಮ್ಸ್ ಆಗಲಿ, ಈ ಬೋರ್ಡ್ಸ್ ಕಂಪ್ಲೀಟ್ ಆದಮೇಲೆ KCET ಕೂಡ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಲಿ 2014ಇಂದ ಲಾಸ್ಟ್ ಇಯರ್ 2023 ತನಕ ಯಾವ ಥರ ಕ್ವಶನ್ಸ್ ಬರ್ತಿದೆ, ಯಾವ ಕ್ವಶನ್ಸ್ ಬಂದಿದೆ, ಅದು ಹೇಗೆ ಸಾಲ್ವ್ ಮಾಡಬೇಕು, ಸೊ ಎಲ್ಲ ಟ್ರಿಕ್ಸ್ ಕೂಡ ನಿಮಗೆ KCET ಕಂಪ್ಲೀಟ್ ಆಗೋ ತನಕ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ 1/2. ಕಾಸಲ್ಲಿ 1/2 ಯಾವಾಗ ಬರುತ್ತೆ 60 ಡಿಗ್ರೀಸ್ ಅಂದರೆ π/3 ಅಂತ ಬರಬೇಕು. ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ ಸೈನಲ್ಲಿ 1/2 ಯಾವಾಗ ಬರುತ್ತೆ π/6. ಈಗ 2 1s 2 3s, ಸೊ π/3 ಪ್ಲಸ್ π/3 ಅಂದರೆ 2π/3 ಈ ಥರ. ಓಕೆ, ಸೊ ಇನ್ನೊಂದು ಕ್ವಶನ್, ದಿ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ √3 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ -√3. ಸೊ ಫಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ √3, ಟ್ಯಾನ್ ಅಲ್ಲಿ √3 ಯಾವಾಗ ಬರುತ್ತೆ ಮತ್ತೆ 60 ಡಿಗ್ರೀಸ್. ಬಟ್ ಇದು ಯಾವ ಥರ ಇದೆ, ಕಾಟ್ ಇನ್ವರ್ಸ್ ಆಫ್ -x. ಕಾಟ್ ಇನ್ವರ್ಸ್ ಆಫ್ -x ಇದ್ರೆ ಫಾರ್ಮುಲಾ ಪೈ ಮೈನಸ್ ಕಾಟ್ ಇನ್ವರ್ಸ್ x. ನಿಮ್ಗೆ ಒಂದು ಡೌಟ್ ಬರ್ಬೋದು, ಸರ್ ಈಗ ಕಾಟ್ ಇನ್ವರ್ಸ್ ಆಫ್ -xಗೆ ಫಾರ್ಮುಲಾ ಬರೆದಿದ್ದಾರೆ, ಟ್ಯಾನ್ ಇನ್ವರ್ಸ್ಗೆ ಯಾಕೆ ಬರೆದಿಲ್ಲ ಅಂದರೆ ಈ ಫಾರ್ಮುಲಾಸ್ ಯಾವಾಗ ಬರೀಬೇಕಂದ್ರೆ ಓನ್ಲಿ ಮೈನಸಸ್ ಅಲ್ಲಿ ಇದ್ದಾಗ, ಅಂದರೆ ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಇವೆಲ್ಲ ಮೈನಸ್ ಫಂಕ್ಷನ್ಸ್ ಇದ್ದಾಗ, ಮೈನಸ್ ಆ್ಯಂಗಲ್ಸ್ ಇದ್ದಾಗ ಮಾತ್ರ ಈ ಫಾರ್ಮುಲಾಸ್. ಇನ್ ಕೇಸ್ ಇವು ಆ್ಯಂಗಲ್ಸ್ ಪ್ಲಸ್ ಇದ್ರೆ ಡೈರೆಕ್ಟಾಗಿ ಬರಿಬೋದು ಈ ಥರ. ಓಕೆ, ನೆಕ್ಸ್ಟ್ ಇದು ಕಾಟ್ ಇನ್ವರ್ಸ್ ಆಫ್ ಮೈನಸ್ ಅಂದರೆ ಪೈ ಮೈನಸ್, ಸೊ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ √3 ಅಂತ. ಓಕೆ, ಇದು π/3 ಪ್ಲಸ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ √3. ಸೊ ಕಾಟಲ್ಲಿ √3 ಯಾವಾಗ ಬರುತ್ತೆ, ಸೊ 30 ಡಿಗ್ರೀಸ್ ಅಂದರೆ π/6. ಸೊ ಎಲ್ಲದಕ್ಕೂ ಕೂಡ LCM ತಗೊಂಡಿದ್ರೆ 3 6 ಇದು 18 ಆಗುತ್ತೆ. ಸೊ ಇದು 3 ಇರೋದ್ರಿಂದ ಇದು 6π ಪ್ಲಸ್ ಇದು 18π ಮೈನಸ್ 6 ಇದ್ದರೆ ಇದು 3π. ಸೊ 6 ಮೈನಸ್ 3 3 ಪ್ಲಸ್ 18 21π/18. ನಾವು 3 ಟೇಬಲ್ ನೋಡಿದರೆ 3 7s 3 6 ಅಂದರೆ 7π/6 ಇಸ್ ದ ಆನ್ಸರ್. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ನಿಮ್ಗೆ ಇನ್ನೂ ತುಂಬ ಡಿಫ್ರೆಂಟ್ ಮಾಡೆಲ್ಸ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಚಾಪ್ಟರಿಂದ ಬರೀ ಎರಡು ಒನ್ ಮಾರ್ಕ್ ಕ್ವೆಶನ್ಸ್ ನೀವು ಮಿಸ್ ಮಾಡಬಾರ್ದು ಅಂತ ತುಂಬ ಡಿಫ್ರೆಂಟ್ ಮಾಡೆಲ್ಸೇ ಮಾಡಿದ್ದೀನಿ. ಸೊ ಲಾಸ್ಟ್ ತನಕ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಅಟ್ ದಿ ಸೇಮ್ ಟೈಮ್
ಕಾಮೆಂಟ್ ಕೂಡ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ. ಸೈನ್ ಆಫ್ π/3 ಮೈನಸ್ ಸೈನ್ ಇನ್ವರ್ಸ್ ಆಫ್ -1/2. ಫಸ್ಟ್ ಆಫ್ ಆಲ್ ಇದು ಸೈನ್ ಆಫ್ π/3, ಇದು ಸೈನ್ ಇನ್ವರ್ಸ್ ಆಫ್ -x ಫಾರ್ಮುಲಲ್ಲಿದೆ. ಸೈನ್ ಇನ್ವರ್ಸ್ ಆಫ್ -x ಅಂದರೆ ಮೈನಸ್ ಸೈನ್ ಇನ್ವರ್ಸ್, ಆ ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/2. ಓಕೆ, ಸೊ ಈಗ ಸೈನ್ ಆಫ್ π/3 ಪ್ಲಸ್ ಸೈನಲ್ಲಿ 1/2 ಯಾವಾಗ ಬರುತ್ತೆ? π/6. ಓಕೆ, ಸೊ ಆ ಸೈನ್ ಇನ್ವರ್ಸ್ ಕ್ಯಾನ್ಸಲ್. π/3 ಪ್ಲಸ್ π/6, π/3 ಅಂದರೆ 60 ಡಿಗ್ರೀಸ್, π/6 ಅಂದರೆ 30, 60 ಪ್ಲಸ್ 30 90 ಅಂದರೆ ಸೈನ್ π/2. ಸೈನ್ π/2 ಸೈನ್ 90 is 1. ಸೊ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಕಾಸ್ π/6. ನೋಡಿ, ಈ ತರ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಏನು? ಆಕ್ಚುಲಿ ರೇಂಜ್. ಓಕೆ, ಈಕ್ವೇಶನ್ ಕೂಡ ನೋಡಿದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಅಂದ್ರೆ ಇದು ಕೂಡ ನಾವು ರೇಂಜ್ ಫೈಂಡ್ ಔಟ್ ಮಾಡಬೇಕು. ಬಟ್ ಆಕ್ಚುಲಿ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಗಲಿ ಸೈನ್ ಇನ್ವರ್ಸ್ ಆಗಲಿ, ಈಗ ರೇಂಜ್ ಆಫ್ ಕಾಸ್ ಸೈನ್ ಇನ್ವರ್ಸ್ ಅಂದ್ರೆ ಏನು? ರೇಂಜ್ ಆಫ್ ಸೈನ್ ಇನ್ವರ್ಸ್ -π/2 ಟು π/2 ತಾನೆ. ಸಿಮಿಲರ್ಲಿ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಅಂದ್ರೆ ಏನು? 0, π. ಓಕೆ, ಅಂದ್ರೆ ಇವಾಗ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸಮಥಿಂಗ್ ಈ ತರ ಏನೇ ಫೈಂಡ್ ಔಟ್ ಮಾಡಿದ್ರು ಕೂಡ, ಈಗ ಕಾಸ್ ಇನ್ವರ್ಸ್ ಫೈಂಡ್ ಔಟ್ ಮಾಡ್ತಾರೆ, ಅದ್ರ ಬರೇ ಆಂಗಿಲ್ ಇದ್ರ ಒಳಗಡೆ ಇರಬೇಕು. ಓಕೆ, ಅದೇ ತರ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ಅಂದ್ರೆ, ಸೊ ಈ 2π/3 ವ್ಯಾಲ್ಯೂ ಅನ್ನೋದು -90 to 90 ಇರಬೇಕು. ಸೊ ಆ ತರ ನಾವು ಅಡ್ಜಸ್ಟ್ ಮಾಡಬೇಕು. ಈಗ ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6 ಇದೆ. ಆಕ್ಚುಲಿ 7π/6 ಅಂದ್ರೆ 7 × 180/6 ಮಾಡ್ಕೊಂಡ್ರೆ 630 ಅಂದ್ರೆ 730 is 210 ಡಿಗ್ರೀಸ್ ಆಗ್ತಿದೆ. 210 ಡಿಗ್ರೀಸ್ ಅಂದ್ರೆ 0 to π ಅಂದ್ರೆ 0 to 180 ಗಿಂತ ಜಾಸ್ತಿನೇ ಅಲ್ಲ. ಸೊ ಅವಾಗ ನಾವು 7π/6 ಅನ್ನೋದು ಆನ್ಸರ್ ಆಗಲ್ಲ. ಓಕೆ, ಅಂದ್ರೆ ನಾವು ಇನ್ನು 210 180 ಅಂದ್ರೆ ಅದಕ್ಕಿಂತ ಕಮ್ಮಿ ಮಾಡ್ಕೋಬೇಕು. ಅದು ಹೇಗೆ ಅಂದ್ರೆ, ಇದು ಪಾಸಿಟಿವ್ ಇದೆ. ಪಾಸಿಟಿವ್ ಕಾಸ್ ಎಲ್ಲಿ ಇರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಯಾವ ತರ? 2π ಮೈನಸ್ ಅಂತ ಬರಿಬಹುದು. ಸೊ ಅಂದ್ರೆ ಇದು ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6 ನ 2π ಮೈನಸ್ 7π/6 ಅಂತ ಬರಿಬಹುದು. ಓಕೆ, ಸೊ ಅವಾಗ ಏನಾಗುತ್ತೆ? ಕಾಸ್ ಇನ್ವರ್ಸ್ ಆಫ್ ಕಾಸ್ LCM ತಗೊಂಡ್ರೆ 6 2 12, 12π ಮೈನಸ್ 7π ಅಂದ್ರೆ 5π/6. ಈಗ 5π/6 ನ ನಾವು ಡೈರೆಕ್ಟ್ ಆಗಿ ಬರಿಬಹುದು. ಯಾಕಂದ್ರೆ 5π/6 ಅಂದ್ರೆ 5 × 180/6 1 630, 5 3 150. ಈ 150 ಡಿಗ್ರೀಸ್ ಅನ್ನೋದು 0 to 180 ಇರುತ್ತಲ್ಲ, ಸೊ ಆ ತರ. ಓಕೆ, ಸೊ ಈ ತರ ನಾವು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಆ ಬಂದಿರೋ ವ್ಯಾಲ್ಯೂ ಅನ್ನೋದು ಆ ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಇದ್ರೆ ಮಾತ್ರ ನಾವು ತಗೋಬೇಕು. ಓಕೆ, ಅಂದ್ರೆ 5π/6. ನೆಕ್ಸ್ಟ್ ಕ್ವೆಶನ್. ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3. ಇವಾಗ 2π/3 ಅಂದ್ರೆ ಎಷ್ಟು? 3 1 360 60 to 120 ಡಿಗ್ರೀಸ್ ಆಗ್ತಿದೆ 2π/3 ಅಂದ್ರೆ. ಬಟ್ ನಮ್ಗೆ ಎಷ್ಟು ಒಳಗಡೆ ಇರಬೇಕು? ಸೈನ್ ಇನ್ವರ್ಸ್ ಅಂದ್ರೆ -90 to 90 ಅಷ್ಟೇ. ಅಂದ್ರೆ ಇನ್ನೂ ಮಿನಿಮೈಸ್ ಮಾಡಬೇಕು. ಓಕೆ, ಹೇಗೆ ಅಂದ್ರೆ ಸೈನ್ ಎಲ್ಲಿ ಪಾಸಿಟಿವ್ ಇರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಯಾವ ತರ? π ಮೈನಸ್ ತಗೊಂತೀವಿ. ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ನ π ಮೈನಸ್ π/3 ಅಂತ ಬರಿಬೋದಲ್ಲ. ಯಾಕಂದ್ರೆ 3π ಮೈನಸ್ π ಅಂದ್ರೆ 2π/3. ಓಕೆ, ಸೊ ಇವಾಗ π ಮೈನಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್. ಸೊ ವಿ ಕ್ಯಾನ್ ರೈಟ್ ಸೈನ್ ಇನ್ವರ್ಸ್ ಆಫ್ ಸೈನ್ π/3 ಅಂದ್ರೆ ಆನ್ಸರ್ π/3 ಆಗುತ್ತೆ. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 3π/5. ಇದು ಕೂಡ ನಾವು ಮಿನಿಮೈಸ್ ಮಾಡ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ ಸೈನ್ 3π/5, ಸೈನ್ ಆಫ್ 3π/5 ಯಾವ ತರ ಬರಿಬಹುದು ಅಂದ್ರೆ π ಮೈನಸ್ 3π/4. ಓಕೆ, 3π/5 ನ π ಮೈನಸ್ 2π/5. ಓಕೆ, ಸೊ π ಮೈನಸ್ 2π/5 ಅಂದ್ರೆ 5π ಮೈನಸ್ 2π ಅಂದ್ರೆ 3π/5. ಸೊ 3π/5 ನ π ಮೈನಸ್ 2π/5 ಬರಿಬಹುದು. ಓಕೆ, ಈಗ π ಮೈನಸ್ ಅಂದ್ರೆ ಯಾವುದು? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಅಲ್ಲ. ಸೊ ವಿಲ್ ರೈಟ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/5. ಓಕೆ, ಈಗ 2π/5 ಅಂದ್ರೆ 2 × π ಅಂದ್ರೆ 180/5 ಅಂದ್ರೆ 5 1 536. ಸೊ 36 × 2 72 ಡಿಗ್ರೀಸ್ ಅಂದ್ರೆ ಇಲ್ಲಿ ನಾವು 2π/5 ಅಂತ ಕನ್ಸಿಡರ್ ಮಾಡಬಹುದು. ಸೊ ಈ ತರ ವ್ಯಾಲ್ಯೂಸ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇವಾಗ ತನಕ ನೋಡಿದಕ್ಕೆ ಥ್ಯಾಂಕ್ ಯು. ಬಟ್ ನೀವು ಸ್ಟಿಲ್ ಲಾಸ್ಟ್ ತನಕ ನೋಡಬೇಕು. ಯಾಕಂದ್ರೆ ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ನಾನು ಲಾಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಮಿಸ್ ಮಾಡಬೇಡಿ. ಯಾಕಂದರೆ ಈ ಥರ ಎಲ್ಲ ಮಾಡೆಲ್ಸ್ ಮಾಡ್ತಿದ್ದಲ್ಲ, ಇದು ಯಾವುದು ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಆ ಥರ ಕ್ವಶನ್ಸ್ ಕೊಡ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಲಾಸ್ಟ್ ತನಕ ನೋಡಿ.
ಸೊ ಆ ಇಂಪಾರ್ಟೆಂಟ್ ಕ್ವೆಶನ್ ಏನಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ಮಾಡೆಲ್ ನೋಡಿ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಇವಾಗ ತನಕ ನೀವೇನು ಮಾಡಿ ಡೊಮೈನು ರೇಂಜ್ ಆ ಥರ, ಇವಾಗ ಸಿಂಪ್ಲಿಫಿಕೇಶನ್. ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಜನರಲಿ ಸೈನು ಟ್ಯಾನ್ ಇನ್ವರ್ಸು ಇಲ್ಲ ಟ್ಯಾನು ಸೈನ್ ಇನ್ವರ್ಸು ಈ ಥರ ಡಿಫ್ರೆಂಟ್ ಫಂಕ್ಷನ್ಸ್ ಇದ್ರೆ ಕ್ಯಾನ್ಸಲ್ ಆಗಲ್ಲ. ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂದರೆ, ಈಗ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಸೊ ಡೈರೆಕ್ಟ್ಲಿ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಎಕ್ಸ್ ಅಂತ ಬರುತ್ತೆ ಯಾವಾಗ ಸೇಮ್ ಫಂಕ್ಷನ್ಸ್ ಇದ್ದಾಗ. ಬಟ್ ಇದು ಸೈನ್ ಇದೆ, ಇದು ಟ್ಯಾನ್ ಇನ್ವರ್ಸ್ ಇದೆ, ಸೊ ಆ ಥರ ಸಿಂಪ್ಲಿಫೈ ಆಗಲ್ಲ. ಅವಾಗ ನಾವೇನು ಮಾಡ್ಕೋಬೇಕಂದ್ರೆ ಟ್ಯಾನ್ ಇನ್ವರ್ಸ್ ಅಲ್ಲಿ ಇದೆಯಲ್ಲ ಇದು x/1 ಅಂತ ಅನ್ಕೊಂಡಿದ್ರೆ ಪೈಥಾಗರಸ್ ಥಿಯರಮ್ ತರ ಅಪ್ಲೈ ಮಾಡ್ಕೋಬೇಕು. ಸೊ ಟ್ಯಾನ್ ಅಂದ್ರೆ ಏನು, ಅಕಾರ್ಡಿಂಗ್ ಟು OAO HHA ಅಂದ್ರೆ ಇದು ಸೈನ್ ಕಾಸ್ ಟ್ಯಾನ್, ಇದು ಕೊಸಿಕೆಂಟ್ ಸೀಕೆಂಟ್ ಕಾಟ್. ಅಂದ್ರೆ ಸೈನ್ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದ್ರೆ ಎಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಅಂದ್ರೆ ಆಪೋಸಿಟ್ ಬೈ ಎಡ್ಜಸೆಂಟ್. ಸೊ ಇದು ಪ್ರಕಾರ ಟ್ಯಾನ್ ಅಂದ್ರೆ ಏನು, ಆಪೋಸಿಟ್ ಬೈ ಎಡ್ಜಸೆಂಟ್. ಸೊ ಅವಾಗ ಹೈಪೋಟೆನ್ಯೂಸ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 + x². ಬಟ್ ನಮ್ಗೆ ಏನ್ ಬೇಕು, ಸೈನ್ ಔಟ್ ಸೈಡ್ ಇದ್ರೆ ಸೈನ್ ಅಲ್ಲೇ ಬೇಕು, ಸೈನ್ ಇನ್ವರ್ಸ್ ಅಲ್ಲಿ. ಸೈನ್ ಅಂದ್ರೆ ಏನು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಇದೇನಾಗುತ್ತೆ ಸೈನ್ ಇನ್ವರ್ಸ್ ಆಫ್ x/√1 + x² ಆಗುತ್ತೆ. ಇವಾಗ ಸೈನ್ ಇನ್ವರ್ಸ್ ಆಗಿದೆ ಅಲ್ಲ, ಇವಾಗ ಇದೇನಾಗುತ್ತೆ ಆನ್ಸರ್ x/1 + x², ಆಪ್ಷನ್ ಡಿ. ಸೊ ಈ ತರ ಸೇಮ್ ಫಂಕ್ಷನ್ ತರ ಕನ್ವರ್ಟ್ ಮಾಡ್ಕೋಬೇಕು. ಟ್ಯಾನ್ ಇನ್ವರ್ಸ್ ಇದ್ರೂ ಕೂಡ ಸೈನ್ ಇನ್ವರ್ಸ್ಗೆ, ಇನ್ ಕೇಸ್ ಸೈನ್ ಆಫ್ ಕಾಸ್ ಇನ್ವರ್ಸ್ ಇದ್ರೂ ಕೂಡ ಅದು ಸೈನ್ ಇನ್ವರ್ಸ್ಗೆ ಈ ತರ ಕನ್ವರ್ಟ್ ಮಾಡಿ ಆಮೇಲೆ ಬರೀಬಹುದು. ಸೊ ಅದೇ ಮಾಡೆಲ್ ಇಲ್ಲೊಂದಿದೆ ನೋಡಿ ಒಂದ್ಸಲ. ಸೊ ಈ ಕಡೆ ಏನಿದೆ, ಕಾಟ್ ಇನ್ವರ್ಸ್ ಆಫ್ ಇದೆ. ಓಕೆ, ಕಾಟ್ ಇನ್ವರ್ಸ್ ಆಫ್. ಜನರಲಿ ಕಾಟ್ ಅಂದ್ರೆ ಏನು, ಈ ಕಡೆ ನೋಡಿ, ಕಾಟ್ ಅಂದ್ರೆ ಎಡ್ಜಸೆಂಟ್ ಬೈ ಆಪೋಸಿಟ್ ನೋಡಿ. ಓಕೆ, ಇದು ಎಡ್ಜಸೆಂಟ್ ಸೈಡ್, ಇದು ಆಪೋಸಿಟ್ ಸೈಡ್, ಇದು ಹೈಪೋಟೆನ್ಯೂಸ್ ತಾನೆ. ಕಾಟ್ ಅಂದ್ರೆ ಏನು, ಎಡ್ಜಸೆಂಟ್ ಬೈ ಆಪೋಸಿಟ್. ಎಡ್ಜಸೆಂಟ್ ಅಂದ್ರೆ 1, ಆಪೋಸಿಟ್ ಅಂದ್ರೆ √1 x² - 1. ಇದು ಪ್ರಕಾರಕ್ಕೆ 1/√x² - 1, ಎಡ್ಜಸೆಂಟ್ ಬೈ ಆಪೋಸಿಟ್. ಅವಾಗ ಇದೇನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್ ಮಾಡಿದ್ರೆ ಇದು ವ್ಯಾಲ್ಯೂ x ಬರುತ್ತೆ. ಬಟ್ ಅವ್ರೇನ್ ಕೊಟ್ಟಿದ್ರು ನೋಡಿ, ಕಾಟ್ ಇನ್ವರ್ಸ್ ಎಕ್ಸ್. ಕಾಟ್ ಇನ್ವರ್ಸ್ ಆಫ್ 1/√x² - 1 ಕಾಟ್ ಇನ್ವರ್ಸ್ ಆಗಲ್ಲ. ಸೊ ಇಲ್ಲಿ ಎಲ್ಲದು ಎಕ್ಸ್ ಅಲ್ಲೇ ಇದೆ ಅಂದ್ರೆ ಹೈಪೋಟೆನ್ಯೂಸ್ ಬೈ ಎಡ್ಜಸೆಂಟ್, x/1 ಅಂದ್ರೆ ಮಾತ್ರ x ಆಗುತ್ತೆ. ಈ ಕಡೆ ನೋಡಿ x. ಬಟ್ ಯಾವ ಫಂಕ್ಷನ್ ಆಗುತ್ತೆ, x/1 ಅಂದ್ರೆ h/a. h/a ಏನಾಗುತ್ತೆ ನೋಡಿ, h/a ಅಂದ್ರೆ ಸೀಕೆಂಟ್, ಹೈಪೋಟೆನ್ಯೂಸ್ ಬೈ ಎಡ್ಜಸೆಂಟ್. ಸೊ ಇದೇನಾಗುತ್ತೆ, ಸೀಕೆಂಟ್ ಇನ್ವರ್ಸ್ x ಆಗುತ್ತೆ. ಸೊ ಈ ತರ ಟ್ರಯಾಂಗಲ್ಗೆ ಕನ್ವರ್ಟ್ ಮಾಡಿದ್ರೆ ಈ ತರ ವ್ಯಾಲ್ಯೂಸ್ನ ನಾವು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಇದೊಂದು ಸಲ ನೋಡಿ, ಸೈನ್ ಇನ್ವರ್ಸ್ ಆಫ್ x = y. ದೆನ್ ಎಲ್ಲ ಆನ್ಸರ್ಸ್ ಕೂಡ y ಅಲ್ಲಿ ಕೊಟ್ಟಿದ್ದಾರೆ. ಈಗ ಸೈನ್ ಇನ್ವರ್ಸ್ ಆಫ್ x = y, ಅದರಲ್ಲಿ x ಏನಂದ್ರೆ ಡೊಮೈನ್. ಓಕೆ, ಅದೇ y ಅಂದ್ರೆ ರೇಂಜ್ ಆಗುತ್ತೆ. ಯಾಕಂದ್ರೆ ಸೈನ್ ಇನ್ವರ್ಸ್ = y ಇದೆ ಅಲ್ಲ, ಅಂದ್ರೆ ಅದು ರೇಂಜ್. ನಮ್ಗೆ ಗೊತ್ತಿದೆ ಅಲ್ಲ, ಸೈನ್ ಇನ್ವರ್ಸ್ ಡೊಮೈನ್ ಏನು, -1, 1. ಇನ್ ಕೇಸ್ ಅವರು x ರಿಲೇಟೆಡ್ ಕೊಟ್ಟಿದ್ರೆ -1, 1 ಆಗ್ತಿತ್ತು. ಅದೇ y ಅಂದ್ರೆ ಏನು, ರೇಂಜ್ ಆಫ್ ಸೈನ್ ಇನ್ವರ್ಸ್ ಏನು, -π/2, π/2. ಅಂದ್ರೆ y ಲೈಸ್ ಬಿಟ್ವೀನ್ -π/2, π/2. ಓಕೆ, ಸೊ ಈ ತರ ಅವರು y ಕೇಳಿದ್ರ ಆಪ್ಷನ್ಸ್ ಅಲ್ಲಿ, x ಕೇಳಿದ್ರ, ಸೊ ಅನ್ನೋದು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ದಿ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1 - x - 2 ಸೈನ್ ಇನ್ವರ್ಸ್ x = π/2 ಈಸ್. ಸೊ ಇದು ನಾವು ಜಾಸ್ತಿ ಸಿಂಪ್ಲಿಫಿಕೇಶನ್ ಮಾಡೋದು ಬೇಕಿಲ್ಲ, ಜಸ್ಟ್ ಆಪ್ಷನ್ ವೆರಿಫಿಕೇಶನ್ ಮಾಡಿದ್ರೆ ನಮಗೆ ಡೈರೆಕ್ಟ್ಲಿ ವ್ಯಾಲ್ಯೂ ಸಿಗುತ್ತೆ. ಸೊ ಈ ಕಡೆ ಕಾಮನ್ ವ್ಯಾಲ್ಯೂಸ್ ಏನೇನಿದೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ 0ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಚೆನ್ನಾಗಿ ನೋಡಿ, ಸೈನ್ ಇನ್ವರ್ಸ್ ಆಫ್ 1 - x ಪ್ಲೇಸ್ ಅಲ್ಲಿ ನಾವು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾಕಂದ್ರೆ ಅವ್ರು ವ್ಯಾಲ್ಯೂ ಆಫ್ x ಕೇಳ್ತಿದ್ದಾರೆ, x ಪ್ಲೇಸ್ ಅಲ್ಲಿ 0 ಮಾಡಿದ್ರೆ 1 - 0 1, ಅಂದ್ರೆ ಇದೇನಾಗುತ್ತೆ ಸೈನ್ ಇನ್ವರ್ಸ್ ಆಫ್ 1 -2 × ಸೈನ್ ಇನ್ವರ್ಸ್ ಆಫ್ x 0 ಅಂತ ಅನ್ಕೊಂಡಿದ್ರೆ, ಸೈನ್ ಇನ್ವರ್ಸ್ ಆಫ್ 1, ಸೈನ್ ಅಲ್ಲಿ 1 ಯಾವಾಗ ಬರುತ್ತೆ, π/2, ಮೈನಸ್ ಸೈನ್ ಅಲ್ಲಿ 0 ಯಾವಾಗ ಬರುತ್ತೆ, 0, ಅಂದ್ರೆ 2 × 0. ಸೊ ಏನ್ ಬರುತ್ತೆ, π/2, ವಿಚ್ ಈಸ್ ಈಕ್ವಲ್ ಟು ಈ π/2 ಆಗುತ್ತೆ. ಅಂದ್ರೆ 0 ಅನ್ನೋದು ಸ್ಯಾಟಿಸ್ಫೈ ಆಗ್ತಿದೆ. ಅಂದ್ರೆ ಈ ಆಪ್ಷನ್ ನಾವು ಕನ್ಸಿಡರ್ ಮಾಡಬೇಕಿಲ್ಲ, ಇದು ಕೂಡ ಕನ್ಸಿಡರ್ ಮಾಡಬೇಕಿಲ್ಲ. 0 ಯಾಕಂದ್ರೆ ಆಲ್ರೆಡಿ 0 ಆಗಿದೆ ಅಲ್ವಾ. ಇವಾಗ ಆಪ್ಷನ್ ಎ ಆಗುತ್ತಾ ಸಿ ಆಗುತ್ತಾ ಚೆಕ್ ಮಾಡ್ಬೇಕಂದ್ರೆ 1/2 ಒಂದ್ಸಲ ಚೆಕ್ ಮಾಡಿದ್ರೆ 1/2 ಆಗ್ತಿದೆ ಅಂದ್ರೆ ಅವಾಗ ಆಪ್ಷನ್ ಎ, 1/2 ಆಗ್ತಾ ಇಲ್ಲ ಅಂದ್ರೆ ಅವಾಗ 0 ಅಷ್ಟೇ ಆನ್ಸರ್ ಆಗುತ್ತೆ. ಸೊ 1/2 ಚೆಕ್ ಮಾಡಿ, ಸೈನ್ ಇನ್ವರ್ಸ್ ಆಫ್ 1 - 1/2 ಎಷ್ಟಾಗುತ್ತೆ, ಮತ್ತೆ 1/2 -2 ಸೈನ್ ಇನ್ವರ್ಸ್ ಆಫ್ 1/2. ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ π/6, 30 ಡಿಗ್ರೀಸ್, -2 × π/6, 2 1s 2 3s, π/6 - π/6 again. Okay, π/3
ಅಂದರೆ 30 - 60 ಮತ್ತು -π/6 ಬರುತ್ತೆ. ಬಟ್ ಅದು ಬೇಕಿಲ್ಲ ಅಲ್ಲ, ನಮಗೆ π/2 ಬೇಕು. ಅಂದರೆ ಬೇರೆ 1 ಆಗಲಿ 1/2 ಆಗಲಿ ಇವು ಸ್ಯಾಟಿಸ್ಫೈ ಆಗಲ್ಲ, 0 ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಈ ಥರ ಆಪ್ಷನ್ ವೆರಿಫಿಕೇಶನ್ ಮಾಡ್ಕೊಂಡು ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ 29th tan inverse of cos x by 1 minus sin x. ಸೊ ಇವು ಜನರಲಿ ನಾವು 2 ಮಾರ್ಕ್ಸ್ ಕ್ವೆಶನ್ಸ್ ಅದಕ್ಕೆ ಪ್ರಿಪೇರ್ ಆಗ್ತೀವಿ. ಬಟ್ 1 ಮಾರ್ಕ್ಸ್ ಕೂಡ ಕೆಲವೊಂದ್ಸಲ ಕೇಳೇ ಚಾನ್ಸಸ್ ಇರುತ್ತೆ, ಈ ಥರ ಸಬ್ಸ್ಟಿಟ್ಯೂಷನ್ ಮಾಡಲ್ ಆಗಲಿ ಸಿಂಪ್ಲಿಫಿಕೇಶನ್ ಮಾಡಲ್. ಸೊ ಒಂದ್ಸಲ ನೋಡೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್, ಈಗ ಕಾಸ್ ಎಕ್ಸ್ನ ನಾವು ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2 ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಈ ಥರ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸಲ್ಲಿ ನೀವು ಚಲೋ ಇದ್ದರೆ ಈ ಥರ ಕ್ವೆಶನ್ಸ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಂಟಿಗ್ರಲ್ಸಲ್ಲಿ ಕೂಡ ಈ ಥರ ಸಿಂಪ್ಲಿಫಿಕೇಶನ್ಸ್ ಇರುತ್ತೆ. ಕಾಸ್ ಎಕ್ಸ್ನ ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2. ಅದೇ ಥರ 1 ಮೈನಸ್ ಸೈನ್ ಎಕ್ಸ್ನ ನಾವು ಯಾವ ಥರ ಬರಿಬೋದು ಅಂದರೆ 1 ಪ್ಲೇಸಲ್ಲಿ ಕಾಸ್ ಸ್ಕ್ವೇರ್ x/2 ಪ್ಲಸ್ ಸೈನ್ ಸ್ಕ್ವೇರ್ x/2 ಮೈನಸ್ ಸೈನ್ ಎಕ್ಸ್ ಪ್ಲೇಸಲ್ಲಿ, ಈಗ ನೋಡಿ 1 ಪ್ಲೇಸಲ್ಲಿ ಕಾಸ್ ಸ್ಕ್ವೇರ್ x/2 ಪ್ಲಸ್ ಸೈನ್ ಸ್ಕ್ವೇರ್ x/2, ಸೈನ್ ಎಕ್ಸ್ ಪ್ಲೇಸಲ್ಲಿ 2 ಸೈನ್ x/2 ಕಾಸ್ x/2. ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇದು ಮೈನಸ್ 2ab ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್, ಅಂದರೆ ಕಾಸ್ x/2 ಮೈನಸ್ ಸೈನ್ x/2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಅದನ್ನ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ a ಮೈನಸ್ ಬಿ ಒಂದು a ಪ್ಲಸ್ ಬಿ ಒಂದು ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆಲ್ಲ ಕಾಸ್ x/2 ಮೈನಸ್ ಸೈನ್ x/2 ಹೋಲ್ ಸ್ಕ್ವೇರ್. ಸೊ ಈಗ ಇದು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನಂದ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ x/2 ಪ್ಲಸ್ ಸೈನ್ x/2 ಬೈ ಕಾಸ್ x/2 ಮೈನಸ್ ಸೈನ್ x/2. ಇದಕ್ಕೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಕಾಸ್ x/2 ಮಾಡಿದ್ರೆ ನೋಡಿ, ಡಿವೈಡೆಡ್ ಬೈ ಕಾಸ್ x/2 ಮಾಡಿದ್ರೆ ಕಾಸ್ ಬೈ ಕಾಸ್ ಏನು 1 ಪ್ಲಸ್ ಸೈನ್ ಬೈ ಕಾಸ್ ಏನು ಟ್ಯಾನ್ x/2 ಡಿವೈಡೆಡ್ ಬೈ ಮತ್ತೆ ಕಾಸ್ x/2 ಅಂದ್ರೆ 1 ಮೈನಸ್ ಸೈನ್ x/2 ಬೈ ಕಾಸ್ ಅಂದ್ರೆ ಟ್ಯಾನ್ x/2. ಸೊ ಇದನ್ನೇ ನಾವು ಯಾವ ತರ ಮಾಡ್ಬೋದು ಅಂದ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲೇಸ್ ಅಲ್ಲಿ ಟ್ಯಾನ್ π/4 ಪ್ಲಸ್ ಟ್ಯಾನ್ x/2 ಡಿವೈಡೆಡ್ ಬೈ ಮತ್ತೆ ಇದು 1 ಮೈನಸ್ ಟ್ಯಾನ್ π/4 ಇಂಟು ಟ್ಯಾನ್ x/2. ಸೊ ಇದನ್ನೇ ಸಿಂಪ್ಲಿಫೈ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಇದು ಯಾವ ಫಾರ್ಮುಲಲ್ಲಿ ಇದೆ ಅಂದ್ರೆ ಟ್ಯಾನ್ a ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ a ಟ್ಯಾನ್ ಬಿ. ಸೊ ಇದನ್ನ ಈ ತರ ಕನ್ವರ್ಟ್ ಮಾಡಿದ್ರೆ ಟ್ಯಾನ್ ಆಫ್ π/4 ಪ್ಲಸ್ x/2 ಟ್ಯಾನ್ ಆಫ್ a ಪ್ಲಸ್ ಬಿ ಟ್ಯಾನ್ a ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ a ಟ್ಯಾನ್ ಬಿ. ಈಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್, ಆನ್ಸರ್ π/4 ಪ್ಲಸ್ x/2. ಓಕೆ, ಸೊ ಈ ತರ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಬಟ್ ಜನರಲಿ ಈ ತರ ಡಿಫರೆಂಟ್ ಕ್ವಶನ್ಸ್ ಕೊಡ್ಬೋದು. ಅಂದ್ರೆ ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್, ಇಲ್ಲ ಒಂದ್ಸಲ 1 ಪ್ಲಸ್ ಸೈನ್ ಎಕ್ಸ್ ಕೊಡ್ಬೋದು, ಇಲ್ಲ 1 ಪ್ಲಸ್ ಸೈನ್ ಎಕ್ಸ್ ಮೇಲ್ ಕೊಟ್ಟು ಡಿನಾಮಿನೇಟರ್ ಕಾಸ್ ಎಕ್ಸ್, ಈ ತರ ಡಿಫರೆಂಟ್ ವೇರಿಯೇಷನ್ಸ್ ಇರುತ್ತೆ. ಬಟ್ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಕಾಸ್ ಎಕ್ಸ್ ಅಂದ್ರೆ ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2. 1 ಮೈನಸ್ ಕಾಸ್ ಎಕ್ಸ್ ಅಂದ್ರೆ ಈ ತರ ಮೈನಸ್ ಬರುತ್ತೆ. ಅದೇ 1 ಮೈನಸ್ ಸೈನ್ ಎಕ್ಸ್ ಅಂದ್ರೆ ಅದೇ 1 ಪ್ಲಸ್ ಸೈನ್ ಎಕ್ಸ್ ಕೊಟ್ಟಿದ್ರೆ ಕಾಸ್ x/2 ಪ್ಲಸ್ ಸೈನ್ x/2, ಯಾಕಂದ್ರೆ ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ತರ ತಗೋಬಹುದು. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್, ದಿ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಹೋಲ್ಸ್ ಈಸ್. ಇಲ್ಲಿ ನೋಡಿ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಕೇಳ್ತಿದ್ದಾರೆ. ಓಕೆ, ಎಕ್ಸ್ ಅಂದ್ರೆ ಏನಿಲ್ಲಿ ಇಲ್ಲಿ ನೋಡಿ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಸೈನ್ ಇನ್ವರ್ಸ್ ಅದು ರೇಂಜ್ ತಗೋಬೇಕು ಇಲ್ಲಿ ನಾವು. ಅಂದ್ರೆ ಎಷ್ಟು ಇರುತ್ತೆ ಮೈನಸ್ π/2 ಟು π/2 ಇರುತ್ತೆ. ಓಕೆ, ಇವಾಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ನಲ್ಲ, ಸೊ ಏನು ನೀವು ಲಾಸ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ ತನಕ ನೋಡಿ ಅಂತ ಹೇಳಿದ್ನಲ್ಲ, ಆ ಕ್ವಶನ್ ಏನಂದ್ರೆ ನೋಡಿ ಜನರಲಿ ನಮಗೆ ಸೈನ್ ಇನ್ವರ್ಸ್ ರೇಂಜ್, ಕಾಸ್ ಇನ್ವರ್ಸ್ ರೇಂಜ್, ಟ್ಯಾನ್ ಇನ್ವರ್ಸ್ ರೇಂಜ್ ನಮಗೆ ಚೆನ್ನಾಗಿ ಗೊತ್ತಿದೆ. ಸೈನ್ ಇನ್ವರ್ಸ್ ರೇಂಜ್ ಏನಂದ್ರೆ ಮೈನಸ್ π/2 π/2 ಅಂತ, ಕಾಸ್ ಇನ್ವರ್ಸ್ ಅಂದ್ರೆ 0 π ಅಂತ. ನಾನು ರೇಂಜ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಓಕೆ, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ರೇಂಜ್ ಅಂದ್ರೆ ರೇಂಜ್ ಇಲ್ಲ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಓಕೆ, ಅದೇ ಟ್ಯಾನ್ ಇನ್ವರ್ಸ್ ರೇಂಜ್ ಅಂದ್ರೆ ಮೈನಸ್ π/2 π/2 ಓಪನ್ ಬ್ರಾಕೆಟ್ಸ್. ಇದೆಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ ಅದೇ ಲಾಸ್ಟ್ ಸೈನ್ ಇನ್ವರ್ಸ್ ಇಲ್ಲ ಕಾಸ್ ಇನ್ವರ್ಸ್ ಟ್ಯಾನ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕೇಳ್ತಾರೆ ಅಂದ್ರೆ ರೇಂಜ್. ಬಟ್ ಕ್ವಶನ್ ಏನ್ ಯಾವ ತರ ಅಂದ್ರೆ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೇಳ್ತಾರೆ. ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್
ಅಂದ್ರೆ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೇಳ್ತಾರೆ. ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಈ ಸೈನ್ ಇನ್ವರ್ಸ್ಗೂ ಕಾಸ್ ಇನ್ವರ್ಸ್ಗೂ ಮಾತ್ರ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ 2π ನ ಆಡ್ ಮಾಡಬೇಕಾಗುತ್ತೆ ಈ ಎರಡಿಗೂ. ಓಕೆ, ಅದೇ ಟ್ಯಾನ್ ಇನ್ವರ್ಸ್ಗೆ ಅಂದ್ರೆ ಪೈ ಆಡ್ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ಈ ಸೈನ್ ಇನ್ವರ್ಸ್ಗೆ ಏನಾಗುತ್ತೆ ಅಂದ್ರೆ 2π ಆಡ್ ಮಾಡಿದ್ರೆ -π/2 ಪ್ಲಸ್ 2π ಕಾಮ π/2 ಪ್ಲಸ್ 2π. ಸೊ ಅದೇ ತರ ಕಾಸ್ ಇನ್ವರ್ಸ್ ಕೂಡ 0 ಪ್ಲಸ್ 2π ಕಾಮ π ಪ್ಲಸ್ 2π. ಅದೇ ಟ್ಯಾನ್ ಇನ್ವರ್ಸ್ ಆಗಿದ್ರೆ -π/2 ಪ್ಲಸ್ π ಕಾಮ π/2 ಪ್ಲಸ್ π ಈ ತರ. ಸೊ ಇದೇನಾಗುತ್ತೆ ನೋಡಿ, -π/2 ಪ್ಲಸ್ 2π ಅಂದ್ರೆ 2 2 4π, 4π ಮೈನಸ್ π ಇದು 3π/2 ಕಾಮ 2 2 4, 4 ಪ್ಲಸ್ 5 5π/2. ನೆಕ್ಸ್ಟ್ ಅದೇ ಕಾಸ್ ಅಂದ್ರೆ 2π ಕಾಮ 2π ಪ್ಲಸ್ π ಅಂದ್ರೆ 3π. ಅದೇ ಟ್ಯಾನ್ ಇನ್ವರ್ಸ್ ನೋಡಿದ್ರೆ π ಮೈನಸ್ π/2 ಅಂದ್ರೆ π/2 ಕಾಮ π/2 ಪ್ಲಸ್ π ಅಂದ್ರೆ 3π/2. ಓಕೆ, ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಕೇಳಿದ್ರೆ ಈ ತರ ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಆಗಿದ್ರೆ 2π ಆಡ್ ಮಾಡಬೇಕು. ಅದೇ ಟ್ಯಾನ್ ಇನ್ವರ್ಸ್ ಅಂದ್ರೆ π ಆಡ್ ಮಾಡಬೇಕು. ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಈ ಆನ್ಸರ್ಸ್ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಅಂದ್ರೆ ಈ ಆಪ್ಷನ್ ಇಲ್ಲ, ಬೇರೆ ಏನೋ ಇದೆ ಅಂದ್ರೆ ಮತ್ತೆ ಇದಕ್ಕೆ ಮತ್ತೆ 2π ಆಡ್ ಮಾಡಿದ್ರೆ ಮತ್ತೆ ಇನ್ನೊಂದು ಬರುತ್ತೆ, ಮೇ ಬಿ ಅದಾದ್ರೆ ಆನ್ಸರ್ ಇರ್ಬೋದು. ಓಕೆ, ಅಂದ್ರೆ ಆಕ್ಚುಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ಗೆ 2π ಆಡ್ ಮಾಡಿದ್ರೆ ಇದೊಂದು ಒಂದು ರೇಂಜ್ ಬರುತ್ತೆ. ಇದಕ್ಕೆ ಮತ್ತೆ 2π ಮಾಡಿದ್ರೆ ಅದು ಕೂಡ ರೇಂಜೇ ಆಗುತ್ತೆ. ಈ ತರ ಯಾವ್ದಾದ್ರು ತಗೋಬಹುದು. ಬಟ್ ಜನರಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಇದು, ಅದರ್ ದೆನ್ ಅಂದ್ರೆ ಮಾತ್ರ ಈ ತರ ಆಡ್ ಮಾಡಬೇಕಾಗುತ್ತೆ. ಸೊ ಇದೇ ನಿಮ್ಗೆ ಹೇಳ್ಬೇಕು ಅನ್ಕರೆ ಇಂಪಾರ್ಟೆಂಟ್ ಕ್ವಶನ್. ಸೊ ಡೆಫಿನೆಟ್ಲಿ ಇದು ಮ್ಯಾಕ್ಸಿಮಮ್ ಅಂದರೆ ಒಂದೊಂದ್ಸಲ ಪೇಪರ್ ಟಫ್ ಆಗಬೇಕು, ಟ್ವಿಸ್ಟ್ ಮಾಡಬೇಕಂತ ಅನ್ಕೊಂಡಿದ್ರೆ ಈ ಥರ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಇನ್ನೊಂದು ಏನಂದರೆ, ಸೊ ಈ ಥರ ಕೆಲವೊಂದು ಪ್ರಾಪರ್ಟೀಸ್ ಇದ್ದಾವೆ. ಈ ಪ್ರಾಪರ್ಟೀಸ್ ಎಲ್ಲದೂ ಕೂಡ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗಿಲಿ, ಇಲ್ಲಾಂದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಈ ಪ್ರಾಪರ್ಟೀಸ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರೆ ಈವನ್ ಫಾರ್ 1 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಏನೇ ಆಗಿದ್ರು ಕೂಡ ನೀವು ಸಿಂಪ್ಲಿಫಿಕೇಶನ್ ಅನ್ನೋದು ಈಸಿ ಆಗುತ್ತೆ. ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಆಫ್ 1/x ಅಂತ ಇರುತ್ತೆ, ಅದನ್ನು ನಾವು ಡೈರೆಕ್ಟ್ಲಿ ಕೊಸಿಕೆಂಟ್ ಇನ್ವರ್ಸ್ x ಅಂತ ಬರಿಬೋದು, ಅಂದರೆ ಇದು ರೆಸಿಪ್ರೋಕಲ್. ಸೊ ಆ ಥರ ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಈ ಕ್ವೆಶನ್ ನೋಡಿ. ಫಾರ್ ಎಕ್ಸಾಂಪಲ್ ಇದು ಕಾಟ್ ಇನ್ವರ್ಸ್ ಆಫ್ 1/√ ಇದೆ. ಸೊ 1/√ ನಾವು ಡೈರೆಕ್ಟ್ಲಿ ಈಗ ಟ್ಯಾನ್ ಇನ್ವರ್ಸ್ ಆಫ್ √x² - 1 ಅಂತ ಕೂಡ ಬರಿಬೋದು, ರೆಸಿಪ್ರೋಕಲ್. ಅವಾಗ ಟ್ಯಾನ್ ಇನ್ವರ್ಸ್ ಅಂದ್ರೆ ಏನು, ಆಪೋಸಿಟ್ ಬೈ ಎಡ್ಜಸೆಂಟ್. ಸೊ √x² - 1/1 ಈ ತರ ಕೂಡ ಮಾಡ್ಕೋಬಹುದು. ಓಕೆ, ಇನ್ನೊಂದೇನಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಹೋಲ್ಸ್ ಅಂತ ಕೇಳ್ತಾರೆ. ಈಗ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2, ದೆನ್ ಎಕ್ಸ್ ಬಿಲಾಂಗ್ಸ್ ಟು ಅಂದ್ರೆ -1, 1. ಅದೇ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು π/2, ದೆನ್ ಎಕ್ಸ್ ಬಿಲಾಂಗ್ಸ್ ಟು ಅಂತ ಕೇಳಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಈ ಥರ ವ್ಯಾಲ್ಯೂಸ್ನೆಲ್ಲ ಕೂಡ ನೀವು ಓದಬೇಕು. ಸ್ವಲ್ಪ ಏನಾದರೂ ಡೌಟ್ಸ್ ಏನೇ ಇದ್ರೂ ಕೂಡ ನೀವು ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಈ 4 ಫಾರ್ಮುಲಾಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸಲ್ಲಿ ಆಗಲಿ ನಿಮಗೆ ಸಿಂಪ್ಲಿಫೈ ಮಾಡೋಕ್ಕೆ. ಆ್ಯಂಡ್ ಇವೆಲ್ಲ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ಸ್ ನಿಮ್ಗೆ ಗೊತ್ತಿರುತ್ತೆ. 2x/1 + x² ಇವೆಲ್ಲ ಕೂಡ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS ಬರುತ್ತೆ. ಇವು ಕೂಡ ಇಂಪಾರ್ಟೆಂಟೇ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ y 3 ಮಾರ್ಕ್ಸ್ ಕ್ವೆಶನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಿ ಫ್ರೆಂಡ್ಸ್, ಇವಾಗ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ರಿಕ್ವೆಸ್ಟ್ ಥರ ಕೇಳ್ತಿದ್ದೀನಿ ಅಂದರೆ ನನಗಷ್ಟೇ ಅಲ್ಲ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ. ಯಾಕಂದರೆ ನಾನು ಈ 2024 ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಸೊ 15 MCQs ಕೊಡ್ತಿದ್ದಾರೆ ಟೋಟಲ್, ಆ್ಯಂಡ್ 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೊಡ್ತಿದ್ದಾರೆ. ಸೊ ಅವೆಲ್ಲ ನಿಮಗೆ ನ್ಯೂ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಅದಕ್ಕೆ ನಾನು 15 MCQs ಕೂಡ ಪಾರ್ಟ್ ವೈಸ್ ವಿಡಿಯೋ ಥರ ಮಾಡಿ ಯಾವ ಕ್ವೆಶನ್ ಯಾವ ಚಾಪ್ಟರಿಂದ ಬರುತ್ತೆ, ಯಾವ ಮಾಡೆಲ್ಸ್ ಬರುತ್ತೆ ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನಿಮಗೆ ನಿಮ್ಮ ಕಾಲೇಜಸಲ್ಲಿ ಹೇಳೇ ಇರ್ಬೋದು, ಇಲ್ಲ ನಿಮ್ಮ ಟ್ಯೂಷನ್ಸಲ್ಲಿ ಕೂಡ ಹೇಳಿರ್ಬೋದು, ನಿಮ್ಮ ಟ್ಯೂಟರ್ಸ್ ಆದರೂ ಹೇಳಿರ್ಬೋದು. ಬಟ್ ನಿಮ್ಗಿನ್ನೂ ವಿಸುವಲಾಗಿ ಎಲ್ಲ ಕ್ವೆಶನ್ಸು ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡ್ತೀನಲ್ಲ, ನಿಮಗೆ ಇನ್ನೂ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿರೋದು. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.